ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪನ್ನಪ್ಪ. ಲಾಸ್ಟ್ ವೀಕ್ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾದವರ ಸಫಾರಿ ಸ್ಟಾಮ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟೆ. ಅಷ್ಟೇ ಅಲ್ಲ, ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್ನಲ್ಲಿ ಪ್ರೇಮ್ ರವರ ವೆಹಿಕಲ್ ಪ್ಯಾಷನ್ ಬಗ್ಗೆ ಸಹ ತಿಳ್ಕೊಂಡ್ರಿ. ಹಾಗಾದರೆ ಈ ವಾರದ ನಮ್ಮ ಜಾಲಿ ರೈಡ್ನಲ್ಲಿ ಏನೇನಿದೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಯಾವುದೇ ವೆಹಿಕಲ್ ಇರ್ಬೋದು, ಆ ವೆಹಿಕಲ್ಗೆ ಇಂಜಿನ್ ಎಷ್ಟು ಇಂಪಾರ್ಟೆಂಟು, ಟೈರ್ಸ್ ಸಹ ಅಷ್ಟೇ ಇಂಪಾರ್ಟೆಂಟ್. ಸಪೋಸ್ ಈಗ ನಿಮ್ಮ ವೆಹಿಕಲ್ ಟೈರ್ಸ್ ಕಂಪ್ಲೀಟಾಗಿ ಸೌದೋಗಿದೆ ಅಂತ ಹೇಳಿದರೆ ಅದು ಮೈಲೇಜ್ ಮೇಲೆ ಇಂಪ್ಯಾಕ್ಟ್ ತೋರಿಸ್ಬೋದು. ಹಾಗಾಗಿ ಈ ಟೈರ್ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ವಾರದ ನಮ್ಮ ಜಾಲಿ ರೈಡ್ನಲ್ಲಿ ನಾನು ನಿಮಗೆ ಟೈರ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾವು JC ರೋಡ್ನಲ್ಲಿರುವಂಥ ಬಾಲಾಜಿ ಟೈರ್ ಶೋರೂಮ್ ಇಲ್ಲಿದ್ದೀವಿ. ಈ ಶೋರೂಮ್ನ ಮಾಲೀಕರಾದ ಮಿಸ್ಟರ್ ಶ್ರೀನಿವಾಸ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಈ ಟೈರ್ಗಳು ಕಸ್ಟಮರ್ಸ್ ಹೇಗೆ ಡಿಮಾಂಡ್ ಮಾಡ್ತಾರೆ, ಯಾವ್ಯಾವ ರೇಂಜಲ್ಲಿದೆ ಅಂತ. ಹಲೋ ಸರ್, ವೆಲ್ಕಮ್ ಟು ಜಾಲಿ ರೈಡ್. ಸರ್, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀರಾ? ಸುಮಾರು 30 ವರ್ಷದಿಂದ ಮಾಡ್ತೀನಿ. 30 ವರ್ಷದಲ್ಲಿ ಸಾಕಷ್ಟು ಅನುಭವಗಳು ನಿಮಗಿರುತ್ತೆ. ನಿಮ್ಮ ಹತ್ರ ಬರುವಂಥ ಗ್ರಾಹಕರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ? ಅವ್ರು ಬೇಸಿಕ್ಲಿ ಎಲ್ಲ ಪ್ರಾಡಕ್ಟ್ ಕ್ವಾಲಿಟಿ ಕೇಳ್ತಾರೆ, ಬ್ರ್ಯಾಂಡ್ನಲ್ಲಿ ಕೇಳ್ತಾರೆ. ಇವಾಗ ಇರೋ ಸಾಫ್ಟ್ವೇರ್ನಲ್ಲಿರೋರೆಲ್ಲ ಎಲ್ಲ ಫುಲ್ ಅಪ್ಗ್ರೇಡ್ ಮಾಡ್ಕೊಂಡು ಬರ್ತಾರೆ, ಫುಲ್ ನಾಲೆಜ್ ಮಾಡ್ಕೊಂಡು ಬರ್ತಾರೆ, ಫುಲ್ ಬ್ಯಾಗ್. ಅವ್ರಿಗೆ ನಾಲೆಜ್ ಇರುತ್ತೆ. ಈಗ ನಾಲೆಜ್ ಇಲ್ಲದವ್ರು ಬಂದರೆ ಅವ್ರಿಗೆ ನಾವು ವಿ ಆರ್ ಎಕ್ಸ್ಪೀರಿಯನ್ಸ್, ವಿ ಟೇಕ್ ಕೇರ್ ಲೈಕ್ ಎ ಡಾಕ್ಟರ್ ಥರ. ವಿ ಆರ್ ಡಾಕ್ಟರ್ಸ್. ಪೇಷಂಟ್ಗೆ ನಾವು ಹೆಂಗೆ ಟ್ರೀಟ್ಮೆಂಟ್ ಮಾಡ್ತೇವೆ, ವಿ ಡಸನ್ ನೋ ABCD ಆಫ್ ಟೈರ್ಸ್. ಅವ್ರಿಗೆ ನಾವೇ ಒಳ್ಳೆ ಬ್ರ್ಯಾಂಡ್ ಕೊಟ್ಟು ನಮ್ಮ ಅಂಗಡಿ ನಾವು ರೆಗ್ಯುಲರ್ ಕಸ್ಟಮರ್ ವಿ ಟೈ ಅಪ್ ವಿತ್ ದಮ್. ಓಕೆ ಸರ್, ಈ ಟೈರ್ಸ್ ರೇಂಜ್ ಲೈಕ್ ಇವಾಗ ನಿಮ್ಮಲ್ಲಿ ಮ್ಯಾಗ್ ವೀಲ್ಸ್ ಸಿಗ್ತಾ ಇದೆ. ಮ್ಯಾಗ್ ವೀಲ್ಸು ತುಂಬ, ಅದು 13 ಇಂಚಿಂದ ಹಿಡಿದು 20 ಇಂಚ್ವರೆಗೂ ಇದೆ. ವಾವ್, ದಟ್ಸ್ ಗ್ರೇಟ್. ಇದಕ್ಕೆ ಡಿಮಾಂಡ್ ಹೇಗಿದೆ? ಇವಾಗ ಫ್ರಮ್ ಪಾಸ್ 5 ಇಯರ್ಸಿಂದ ತುಂಬ ಡಿಮ್ಯಾಂಡ್ ಐತೆ. 5-10 ಇಯರ್ಸಿಂದ ಇವಾಗ ಬರೋ ಗಾಡಿಗೆಲ್ಲ ಮ್ಯಾಗ್ ವೀಲ್ ಸಮೇತ ಬರ್ತದೆ. ಗಾಡಿನಲ್ಲಿ ಮ್ಯಾಗ್ ವೀಲ್ ಸಮೇತ ಬರ್ತದೆ. ಕೆಲವರು ಟಾಪ್ ಎಂಡ್ ಗಾಡಿ ತೊಗೊಳಲ್ಲ, ಬೇಸಿಕ್ನಲ್ಲಿ ತೊಗೊತಾರೆ. ಅವ್ರಿಗೆ ಅಪ್ಗ್ರೇಡ್ ಮಾಡ್ತೀವಿ ನಾವು. ದೇ ವಾಂಟ್ ಟು ಗೋ ಫಾರ್ ಲುಕ್ ವೈಸ್ ಆ್ಯಂಡ್ ಲೈಟ್ ವೆಯ್ಟ್. ಅದೆಲ್ಲ ಲೈಟ್ ಇದ್ದರೆ ಗ್ರಿಪ್ಪಿಂಗ್ ಜಾಸ್ತಿ ಸಿಗ್ತದೆ, ಪವರ್ ಜಾಸ್ತಿ ಸಿಗ್ತದೆ, ಫ್ಯೂಲ್ ಮೈಲೇಜ್ ಜಾಸ್ತಿ ಸಿಗ್ತದೆ, ಹೀಟ್ ಆಗಲ್ಲ. ಮೇಡ್ ಇನ್ ತೈವಾನ್ದಲ್ಲ, ಬ್ರ್ಯಾಂಡೆಡ್ಸ್ ಎಲ್ಲ ಇವ ISO ಮಾರ್ಕ್. ಓಕೆ, ಟೈರ್ಸ್ ಈಗ ಟೈರ್ಸ್ ಬಂದರೆ 2 ವೀಲರಿಂದ ಹಿಡಿದು 4 ವೀಲರ್ ಎಲ್ಲ ರೇಂಜ್ ಎಲ್ಲ ಥರ ಟೈರ್ಸ್. ಈ JC ರೋಡ್ನಲ್ಲಿ ಸುಮಾರು ಒಂದು 20 ಅಂಗಡಿ ಇದೆ. ನಾವು ಒನ್ ಆಫ್ ಓಲ್ಡೆಸ್ಟ್ ಟೈರ್ ಇಂಡಸ್ಟ್ರೀಸ್ನಲ್ಲಿ. ಓಕೆ, ಈ ರೇಂಜ್ ಕಾಸ್ಟಿಂಗ್ ಹೇಗಿದೆ? ಬೇಸಿಕ್ಲಿ ಮಾರುತಿ ಕಾರ್ ಸೆಗ್ಮೆಂಟ್ ಬಂದು 2200ರಿಂದ 2700ವರೆಗೂ ಇರ್ತದೆ. ಶ್ರೀನಿವಾಸ್ ಸರ್, ಸಪೋಸ್ ಈಗ ಮಿಡ್ ರೇಂಜ್ ಕಾರ್ ತೊಗೊಳ್ಳೋಣ, ಒಂದು ಸ್ಯಾಂಟ್ರೋ ತೊಗೊಳ್ಳೋಣ. ಅದಕ್ಕೀಗ ನಮಗೊಂದು ಮ್ಯಾಗ್ ವೀಲ್ ಚೇಂಜ್ ಮಾಡಿ ಟೈರ್ ಹೊಸದು ಹಾಕ್ಬೇಕಂದ್ರೆ ಏನು ರೇಂಜ್ ಬರ್ಬೋದು, ಏನು ಬಜೆಟ್ ಬರ್ಬೋದು? ಟೈರ್ ಬಜೆಟ್ ಬಂದು 3000 ರೂಪಾಯಿ ಆಗ್ತದೆ. ಒಂದು ಟೈರ್ ಬೆಲೆ 3 into 4 5 15,000 ಆಗ್ತದೆ. 5 ಸೆಟ್ ಆಫ್ ಬ್ರ್ಯಾಂಡ್ದಂತ JK ಇರಲಿ, ಅಪೋಲೋ, ಯೋಕೋಹಾಮಾ, ಬ್ರಿಕ್ಸ್ಟೋನ್ ಇರಲಿ, ಅದು 3000 to under 200 rupees ವೇರಿಯೇಷನ್. ಟ್ಯೂಬ್ಲೆಸ್ ಟೈರೇ ಲೈಕ್ ಮಾಡ್ತಾರೆ. ಮ್ಯಾಗ್ ವೀಲ್ ಟ್ಯೂಬ್ಲೆಸ್ ಹಾಕಿದ್ರೆ ಚೆನ್ನಾಗಿರ್ತದೆ, ಕುಷನ್ ಎಫೆಕ್ಟು, ಗ್ರಿಪ್ಪಿಂಗ್ ಚೆನ್ನಾಗಿರ್ತದೆ, ಸ್ಟೇರಿಂಗ್ ಕಂಟ್ರೋಲ್ ಚೆನ್ನಾಗಿರ್ತದೆ. ಮ್ಯಾಗ್ ವೀಲ್ ಬಂದು 15,000 14,000 ಆಗ್ತದೆ, ಸೆಟ್ ಆಫ್ 5. 30,000 ಒಳಗೆ ಮ್ಯಾಗ್ ವೀಲ್ಸ್ ಟೈರ್ ಸಮೇತ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಮ್ಯಾಗ್ ವೀಲ್ ಹಾಕಿದ್ರೆ ಹೀಟ್ ಆಗಲ್ಲ ಗಾಡಿಗೆ. ತುಂಬ ಆಕ್ಸಿಡೆಂಟ್ ಎಲ್ಲ ಆಗಿದೆ ಅಬ್ರಾಡ್ನಲ್ಲೆಲ್ಲ, ತುಂಬ ಆಗಿದೆ ಬಿಕಾಸ್ ಆಫ್ ಡ್ರಮ್ಸು. ಅದು ನಾರ್ಮಲ್ ಸ್ಟಾಕ್ ರಿಮ್ಸು. ಮ್ಯಾಗ್ ವೀಲ್ ಹಾಕಿದ್ರೆ ನಿಮಗೆ ಕೂಲಿಂಗ್ ಇರ್ತದೆ, ಗ್ರಿಪ್ಪಿಂಗ್ ಚೆನ್ನಾಗಿರ್ತದೆ, ಪವರ್ ಚೆನ್ನಾಗಿರ್ತದೆ, ಸೇಫ್ಟಿ ಇರ್ತದೆ, ಟೋಟಲಿ ಲುಕ್ ವೈಸ್ ಚೆನ್ನಾಗಿರ್ತದೆ. ಇವತ್ತೆಲ್ಲ ಕ್ರೇಜ್ ಬ್ಯಾಂಗ್ಳೂರಲ್ಲಿ ಅದೇ ತುಂಬ ಜನ ಲೈಕ್ ಮಾಡ್ತಾರೆ. ಶ್ರೀನಿವಾಸ್ ಸರ್, ಈಗ ಇಲ್ಲೊಂದು ಮ್ಯಾಗ್ ವೀಲ್ ಇದೆ. ಇದು ಯಾವ ವೆಹಿಕಲ್ದು? ಇದು ಕಾಸ್ಟ್ ಎಷ್ಟಾಗ್ಬೋದು? ಇದು ಕಾಸ್ಟ್ ಒಂದು 28,000 to 35,000 ಆಗಿ ಈಚ್ ವೀಲ್. ಜಾಗ್ವಾರ್ಗೆ ಆಗ್ತದೆ, ಟಾಪ್ ಎಂಡ್ ಗಾಡಿಗೆ, ಜಾಗ್ವಾರು, ಆಡಿಗೆ. ಓಕೆ, ಆಲ್ ಟಾಪ್ ಎಂಡ್ ಕಾರ್ಸ್ಗೆ ಹಾಕೊಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ನಮ್ಮ ಈ ಜಾಲಿ ರೈಡ್ ಪ್ರೋಗ್ರಾಮ್ಗೆ ಬಂದು ಮ್ಯಾಗ್ ವೀಲ್ಸ್ ಪ್ಲಸ್ ವೀಲ್ಸ್ ಬಗ್ಗೆ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಟೈರ್ಸ್ ಹಾಗೂ ಮ್ಯಾಗ್ ವೀಲ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ರಿ. ಇಷ್ಟೇ ಅಲ್ಲ, ಈ ನಮ್ಮ ಜಾಲಿ ರೈಡ್ನಲ್ಲಿ ಹಲವಷ್ಟು ವಿಷಯಗಳು ನಿಮಗೆ ತಿಳಿಸೋದಿದೆ. ಆದರೆ ಅದಕ್ಕಿಂತ ಮುಂಚೆ ಬ್ರೇಕ್.